ಭಾರತದ ಸಂವಿಧಾನದ ವಿಧಿ 74 ಆರ್ಟಿಕಲ್ 74 ಕೇಂದ್ರ ಕಾರ್ಯಾಂಗದ ಪ್ರಮುಖ ಭಾಗವಾಗಿದ್ದು, ಇದು ರಾಷ್ಟ್ರಪತಿಗೆ ನೆರವು ಮತ್ತು ಸಲಹೆ ನೀಡಲು ಮಂತ್ರಿಮಂಡಲದ ಕುರಿತಾಗಿದೆ. ವಿಧಿ 74ರ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ. ವಿಧಿ 74 ರಾಷ್ಟ್ರಪತಿಗೆ ನೆರವು ಮತ್ತು ಸಲಹೆ ನೀಡಲು ಮಂತ್ರಿಮಂಡಲ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಏಡ್ ಅಂಡ್ ಅಡ್ವೈಸ್ ದ ಪ್ರೆಸಿಡೆಂಟ್. ವಿಧಿ 74 ಎರಡು ಉಪವಿಧಿಗಳನ್ನು ಒಳಗೊಂಡಿದೆ. 1. ವಿಧಿ 74(1) ವಿಧಿ 74(1) ರ ಪ್ರಕಾರ ರಾಷ್ಟ್ರಪತಿಗೆ ಪ್ರೆಸಿಡೆಂಟ್ ತಮ್ಮ ಅಧಿಕಾರಗಳನ್ನು ಚಲಾಯಿಸುವಲ್ಲಿ ನೆರವು ನೀಡಲು ಮತ್ತು ಸಲಹೆ ನೀಡಲು ಒಂದು ಮಂತ್ರಿಮಂಡಲವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರಬೇಕು. ಈ ಮಂತ್ರಿಮಂಡಲದ ಮುಖ್ಯಸ್ಥರು ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಆಗಿರುತ್ತಾರೆ. ರಾಷ್ಟ್ರಪತಿಯು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸಬೇಕು. ಪ್ರಮುಖ ಅಂಶ 42ನೇ ಸಂವಿಧಾನ ತಿದ್ದುಪಡಿ ಕಾಯಿದೆ 1976ರ ಮೂಲಕ ರಾಷ್ಟ್ರಪತಿಯು ಮಂತ್ರಿಮಂಡಲದ ಸಲಹೆಯಂತೆ ಕಾರ್ಯನಿರ್ವಹಿಸಬೇಕು ಎಂಬ ಅಂಶವನ್ನು ಸೇರಿಸಲಾಯಿತು. ಇದರಿಂದ ರಾಷ್ಟ್ರಪತಿಯು ಮಂತ್ರಿಮಂಡಲದ ಸಲಹೆಗೆ ಬದ್ಧರಾಗಿದ್ದಾರೆ ಎಂಬುದು ಸ್ಪಷ್ಟವಾಯಿತು. ನಂತರ 44ನೇ ಸಂವಿಧಾನ ತಿದ್ದುಪಡಿ ಕಾಯಿದೆ 1978ರ ಮೂಲಕ ರಾಷ್ಟ್ರಪತಿಗೆ ಒಂದು ಸಲಹೆಯನ್ನು ಮಂತ್ರಿಮಂಡಲಕ್ಕೆ ಒಮ್ಮೆ ಮರುಪರಿಶೀಲನೆಗೆ ಹಿಂದಿರುಗಿಸುವ ಅಧಿಕಾರ ನೀಡಲಾಯಿತು. ಆದರೆ ಮಂತ್ರಿಮಂಡಲವು ಮರುಪರಿಶೀಲನೆ ನಂತರ ನೀಡಿದ ಸಲಹೆಗೆ ರಾಷ್ಟ್ರಪತಿಯು ಬದ್ಧರಾಗಿರಬೇಕು. 2. ವಿಧಿ 74(2) ವಿಧಿ 74(2) ರ ಪ್ರಕಾರ ಮಂತ್ರಿಗಳು ರಾಷ್ಟ್ರಪತಿಗೆ ನೀಡಿದ ಸಲಹೆಯನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಅಥವಾ ವಿಚಾರಣೆ ನಡೆಸುವಂತಿಲ್ಲ. ಸಾರಾಂಶ: ಮಂತ್ರಿಮಂಡಲವು ರಾಷ್ಟ್ರಪತಿಗೆ ನೀಡುವ ಸಲಹೆಯ ಸ್ವರೂಪವು ಗೌಪ್ಯವಾಗಿ ಉಳಿಯುತ್ತದೆ ಮತ್ತು ನ್ಯಾಯಾಂಗದ ಪರಿಶೀಲನೆಗೆ ಒಳಪಡುವುದಿಲ್ಲ. ವಿಧಿ 74ರ ಮಹತ್ವ ಇಂಪಾರ್ಟೆನ್ಸ್ ಆಫ್ ಆರ್ಟಿಕಲ್ 74. ಭಾರತವು ಸಂಸದೀಯ ಪ್ರಜಾಪ್ರಭುತ್ವ ಪಾರ್ಲಿಮೆಂಟರಿ ಡೆಮೊಕ್ರಸಿ ವ್ಯವಸ್ಥೆಯನ್ನು ಹೊಂದಿದೆ. ಈ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಯು ಸಾಂವಿಧಾನಿಕ ಮುಖ್ಯಸ್ಥರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಮಾತ್ರ ಆಗಿದ್ದು, ನಿಜವಾದ ಕಾರ್ಯಾಂಗದ ಅಧಿಕಾರವು ರಿಯಲ್ ಎಕ್ಸಿಕ್ಯೂಟಿವ್ ಪವರ್ ಪ್ರಧಾನಮಂತ್ರಿಯ ನೇತೃತ್ವದ ಮಂತ್ರಿಮಂಡಲದಲ್ಲಿ ನಿಂತಿದೆ. ವಿಧಿ 74 ಈ ಕೆಳಗಿನ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸುತ್ತದೆ. ಸಾಂವಿಧಾನಿಕ ಪಾತ್ರ ಸ್ಪಷ್ಟೀಕರಣ: ಇದು ರಾಷ್ಟ್ರಪತಿಯು ಕೇವಲ ಔಪಚಾರಿಕ ಮುಖ್ಯಸ್ಥರು ಮತ್ತು ಮಂತ್ರಿಮಂಡಲದ ಸಲಹೆಗೆ ಬದ್ಧರು ಎಂಬುದನ್ನು ಸಾಂವಿಧಾನಿಕವಾಗಿ ದೃಢಪಡಿಸುತ್ತದೆ. ಅಧಿಕಾರದ ಸಮತೋಲನ: ಇದು ಕಾರ್ಯಾಂಗದ ಅಧಿಕಾರವು ಪ್ರಜಾಪ್ರಭುತ್ವದ ತತ್ವಕ್ಕೆ ಅನುಗುಣವಾಗಿ ಜನರಿಂದ ಆಯ್ಕೆಯಾದ ಮಂತ್ರಿಮಂಡಲದಲ್ಲಿ ಉಳಿಯುವುದನ್ನು ಖಚಿತಪಡಿಸುತ್ತದೆ. ಜವಾಬ್ದಾರಿ: ಮಂತ್ರಿಮಂಡಲವು ಲೋಕಸಭೆಗೆ ಜವಾಬ್ದಾರಿಯುತವಾಗಿರುವುದರಿಂದ ನೀಡುವ ಸಲಹೆಯ ಮೂಲಕ ಕೇಂದ್ರ ಸರ್ಕಾರದ ಎಲ್ಲಾ ಕಾರ್ಯಾಂಗದ ಕಾರ್ಯಗಳಿಗೆ ಮಂತ್ರಿಮಂಡಲವು ಜವಾಬ್ದಾರವಾಗಿರುತ್ತದೆ. ಭಾರತದ ಸಂವಿಧಾನದಲ್ಲಿ ವಿಧಿ 74 ರಾಷ್ಟ್ರಪತಿ ಮತ್ತು ಮಂತ್ರಿಮಂಡಲದ ನಡುವಿನ ಸಂಬಂಧ ಮತ್ತು ಕಾರ್ಯಾಂಗದ ಅಧಿಕಾರದ ನಿಜವಾದ ಚಲಾವಣೆಯನ್ನು ನಿಯಂತ್ರಿಸುವ ಒಂದು ಅತ್ಯಂತ ಪ್ರಮುಖ ವಿಧಿಯಾಗಿದೆ.